ಏನೇ ನೀವು ಸುಬ್ಲಕ್ಷ್ಮಿ ಅವರೇ, ಇವತ್ತಿನ ಜನರೇಷನ್ ಹುಡುಗರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗೋದು. ಹೌದು ಸರ್, ಇವಾಗಿನ ಕಾಲನೇ ಹಂಗೈತೆ. ಮಾತೊಂಥರ, ಮನ್ಸೊಂಥರ, ವೇಷಭೂಷಣ ಒಂಥರ, ಇನ್ನಾರೋ ಭಾಷಣ ಅದೇ ಇನ್ನೊಂಥರ. ಒಳ್ಳೆಯವರು ಕೆಟ್ಟವರು ಅಂತಲೇ ಗೊತ್ತಾಗಕ್ಕಿಲ್ಲ. ಯಾವ ಮನುಷ್ಯನಾರು ನೀವು ಪೂರ್ತಿ ಒಳ್ಳೆಯವನು ಅಥವಾ ಕೆಟ್ಟವನು ಅಂತ ಹೇಳೋದಕ್ಕೆ ಸಾಧ್ಯ ಸುಬ್ಲಕ್ಷ್ಮಿ ಅವರೇ? ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತ ಕೆಟ್ಟವನೇ ಆಗಿದ್ರು ಒಂದಲ್ಲ ಒಂದು ಒಳ್ಳೆ ಗುಣ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಒಳ್ಳೆ ವ್ಯಕ್ತಿನಲ್ಲೂ ಒಂದಲ್ಲ ಒಂದು ಕೆಟ್ಟ ಗುಣ ಇದ್ದೇ ಇರುತ್ತೆ. ಈ ಸರಿ ತಪ್ಪು ಅನ್ನೋದೆಲ್ಲ ಅವರ ದೃಷ್ಟಿಕೋನ ಅಷ್ಟೇ. ಅದು ನಿಜಾನಿ. ಅದ್ರಲ್ಲೂ ಯಾನ ವಿಷಯಾಗಂತೂ ಎಲ್ಲದನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಬಿಟ್ಟವನಿದ್ದೆ ಅವರು. ಸರಿ ತಪ್ಪು, ದೊಡ್ಡತನ, ಜಾಣ್ತನ ಎಲ್ಲನೂ. ಒಂದೊಂದ್ ಕಿತ ಸಾಯ್ತೀನಿ ಅಂತಾಳೆ, ಇನ್ನೊಂದ್ ಕಿತ ಸಾಯಿಸ್ತೀನಿ ಅಂತಾಳೆ. ಅದು ನಿಜಾನೇ. ಸುಬ್ಲಕ್ಷ್ಮಿ ಅದು ಗುರು ಸನಾಯ ಹತ್ರ ಕಾಣಿಸ್ತಿಲ್ಲ ನಿಮ್ಗೆ? ಅದೇ ಹೌದು ಅನ್ನಿಸ್ತೈತೆ ಸರ್. ಇದ್ಯಾವ್ದು ವಿಡಿಯೋಗಳು? ಇರ್ಲಿ, ಅಪ್ಲೋಡ್ ಮಾಡಿರೋಣ. ಡೋರ್ ತೆಗಿ. ಗ್ಯಾರಿ, ನಾನ್ ಡ್ರೈವ್ ಮಾಡ್ತೀನಿ, ನೀನ್ ಹಿಂದೆ ಕೂತ್ಕೋ. ಅಂಡ್ ಬಾಡಿ ಬೀಳ್ದಾರೆಗೆ ಜೋಪಾನ ನೋಡ್ಕೋ. ಓಕೆ. ಕೀ ಕೊಡು. ಇದೇನಿದು ಸವಾರಿ ಎಲ್ಗೋ ಒಂಟಂಗದೆ? ಅದ ನಿನಗೆ? ಅದು ಸರಿನೇ. ಅಲ್ಲ, ನನಗೇನಾಗ್ಬೇಕಾಗಿಲ್ಲ, ಸುಮ್ಕೆ ಬಾಯಿ ಮಾತು ಕೇಳ್ದೆ ಅಷ್ಟೇ. ಅಲ್ಲ, ಒಂಟೋರು ಹೋಗ್ದೇನೆ ಸುಮ್ಕೆ ನಮ್ಮನ್ನ ನೋಡ್ತಾ ನಿಂತ್ಬಿಟ್ರಲ್ಲ, ಅದಕ್ಕೆ ಅನುಮಾನ ಬಂತು. ಅನುಮಾನನ? ಏನ್ ಅನುಮಾನ? ಗ್ಯಾರಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನೋ ಮಾತೆ ಕೇಳಿದ್ಲಂತೆ, ಇವಳ ಜೊತೆ ನಮ್ದೇನ್ ಮಾತು? ಹೌದೌದು, ಹಂಗನ್ಕೊಂಡ್ ನಾನ್ ಸುಮ್ಕಿರುವಾಗ ಕಾಲ್ ಕೇರ್ಕೊಂಡ್ ಜಗಳಕ್ ಬರ್ತೀರಾ. ಈಗ ಇವಳ ಜೊತೆ ನೀ ಎಂತ ಮಾತು ಅಂತಿದ್ದೀರಾ? ಸುಬ್ಲಕ್ಷ್ಮಿ, ಈಗ ನಿನಗೆ ಏನಾಗ್ಬೇಕಾಗಿದೆ? ನಾನು ಗ್ಯಾರಿ ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ, ನೀನ್ ಬರ್ತೀಯಾ? ನೀನೆಲ್ ಬರ್ತೀಯಾ? ಇನ್ನಾಗ್ಲೇ ಲಾಂಗ್ ಡ್ರೈವ್ನ
ಮುಗಿಸ್ಕೊಂಡ್ ಬರ್ತಿರೋ ಕಾಣಿಸ್ತಿದೆ. ಸನಿಯಾ, ನಿನ್ ಬಾಯ್ನಾಗಿರೋದು ನಾಲ್ಗೆ ಅಂತ ಅನ್ಕೊಂಡಿದ್ವಿ, ಅದನ್ನ ನಾಲ್ಗೆ ತರಾನೇ ಉಪಯೋಗಿಸು. ಅದನ್ ಬಿಟ್ಟು ಬೇರೆ ತರ ಅಲ್ಲ. ನಾನು ಆಡಿದ ಮಾತು ನಿನಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಗ್ಯಾರಿ, ಬಾ ಕುತ್ಕೋ. ಇವ್ರ ಹತ್ರ ಏನ್ ಜಗಳ ಮಾಡೋದು? ನಂಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ನಡಿ. ಹಾ. ಸುಬ್ಲಕ್ಷ್ಮಿ ಅವರೇ, ಇವ್ರು ಯಾಕೋ ಒಂದ್ ರೀತಿ ಟೆನ್ಷನ್ ಇದ್ದಾಗಿತ್ತು ಅಲ್ವಾ? ಹೌದು ಸರ್. ಅಲ್ಲ, ಈ ಸುಬ್ಬಿ ಅವ್ರ ಎದುರುಗ್ ಬಂದ್ರೆ ಒಸಿ ಎದುರ್ಕೊಳ್ಳೋದು ನಿಜ. ಆದ್ರೂ ಇವತ್ತಿಬ್ರು ಮಾಮೂಲಿ ಇದ್ದಂಗೆ ಇರ್ಲಿಲ್ಲ ಸರ್. ಶನಯ, ಛಾಯಾ ಹೋಗಿ ನನ್ನ ಮೈ ಮೇಲೆ ಬೀಳ್ತಿದ್ದಾಳೆ. ಗ್ಯಾರಿ, ಫೂಲ್ ತರ ಮಾತಾಡ್ಬೇಡ. ಡೆಡ್ ಬಾಡಿ ನೆಟ್ಟು ಕುತ್ಕೊಳಕ್ ಆಗತ್ತಾ? ಅವಳಿಗೆ ಜೀವ ಇದ್ದಿದ್ರೆ ನಾನ್ ಬೈತೀನಿ ಅನ್ನೋ ಭಯಕ್ಕಾದ್ರೂ ಸುಮ್ನೆ ಕುತ್ಕೋತಾ ಇದ್ಲು. ಹೌದು, ಅವಳಿಗೆ ಜೀವ ಇದ್ದಿದ್ರೆ ನಿನಗೆ ಹೆದರ್ತಿದ್ಲು. ಆದ್ರೆ ಈಗ ಜೀವ ಇಲ್ದೇ ಇರೋದ್ರಿಂದ ನನಗೆ ಹೆದರಿಕೆ ಆಗ್ತಿದೆ. ಗ್ಯಾರಿ, ಇದೇ ಭಯದಲ್ಲೇ ನೀನೇನಾದ್ರೂ ಎಡವಟ್ ಮಾಡ್ತೀಯ ಅಂತ ಅನ್ಕೊಂಡಿದ್ದೆ. ಆ ಸುಬ್ಲಕ್ಷ್ಮಿ ಬಂದಾಗ್ಲಂತೂ ನಾವ್ ಸಿಕ್ಕಾಕೊಂಡೇ ಬಿಟ್ವಿ ಅನ್ಕೊಂಡೆ. ಅವಳ ಮುಂದೆ ಏನಾದ್ರೂ ಬೆಬ್ಬೆ ಬೆಬ್ಬೆ ಅಂದಿದ್ರೆ ಅವಳು ಪಕ್ಕಾ ಕಣ್ಣಿಡಿತಾ ಇದ್ಲು. ಜೊತೆಗೆ ಆ ಅರುಣ್ ಬೇರೆ ಒಳ್ಳೆ ಡಿಟೆಕ್ಟಿವ್ ವಂಶದಲ್ಲಿ ಹುಟ್ಟೋನಂಗ್ ಆಡ್ತಾನೆ. ಇವ ರೈಟ್ ಶನಯ, ಅವರಿಬ್ರು ನಮ್ಮನ್ನ ಅನುಮಾನದಲ್ಲೇ ನೋಡ್ತಿದ್ರು. ಅದಕ್ಕೆ ಹೇಳದ್ ಗ್ಯಾರಿ, ತಪ್ಪು ಮಾಡಿದ್ರು ತೆಪ್ಪಗಿರ್ಬೇಕು ಅಂತ. ಆದಷ್ಟು ನಾರ್ಮಲ್ ಆಗಿರಕ್ ಟ್ರೈ ಮಾಡೋಣ. ಶನಯ, ತಪ್ಪು ಮಾಡಿರೋದಂದ್ರೆ ಏನರ್ಥ? ಅಂದ್ರೆ ಈ ಕೊಲೆ ನೀನೇ ಮಾಡಿರೋದಂತಾಯ್ತು. ಸ್ಟಾಪ್ ಇಟ್ ಗ್ಯಾರಿ, ನಂಗೆ ಚೆನ್ನಾಗ್ ಗೊತ್ತು ಈ ಕೊಲೆ ಮಾಡಿರೋದು ನೀನು ಅಂತ. ಈಗ ನಾನೇ ನಿನ್ಮೇಲೆ ಬ್ಲೇಮ್ ಮಾಡ್ತಿದ್ದೀನಾ? ಸುಮ್ನೆ ಮುಚ್ಚಿಡೋ ಪ್ರಯತ್ನ ಮಾಡ್ಬೇಡ. ನೀನಂತೂ ಸುಳ್ಳಿನ ಸತ್ಯ ಅನ್ನೋದು ವಾದಿಸದೆ ಬಿಡಲ್ಲ. ಸ್ಟಾಪ್ ಇಟ್ ಗ್ಯಾರಿ, ನಾವೀಗೇನ್ ಜಗಳ ಮಾಡ್ಬೇಕು ಅಥವಾ ಈ ಬಾಡಿಗೊಂದು ಗತಿ ಕಾಣಿಸ್ಬೇಕೋ? ಈ ಬಾಡಿಗೆ ನಾವು ಗತಿ ಕಾಣಿಸ್ತೀವೋ ಅಥವಾ ಈ ಬಾಡಿ ನಮ್ಗೆ ಗತಿ ಕಾಣಿಸುತ್ತೋ ಒಂದು ಗೊತ್ತಾಗ್ತಿಲ್ಲ. ಯಾಕ್ಷಣಯ, ಏನಾಯ್ತು? ಗ್ಯಾರಿ, ಅಲ್ಲೋಡು, ಪೊಲೀಸ್. ನಿಜ ಸುಬ್ಲಕ್ಷ್ಮಿ ಅವರೇ, ಯೂಶಲಿ ನೀವು ಎದುರಿಗೆ ಕಂಡ್ರೆ ಸಾಕು ಕಾಲ್ ಕೆರ್ಕೊಂಡು ಜಗ್ಲಿಗೆ ಬರ್ತಿದ್ದವರು ಯಾಕೆ ಇಷ್ಟು ಬೇಗ ಕಾಲ್ ಮುರ್ಕೊಂಡು ಹೊಟ್ಟೋದ್ರು? ಅಂದಾಗೆ ಅವ್ರ ಮುಖದ ಮೇಲೆ ಇದು ಟೆನ್ಷನ್ ನೋಡಿದ್ರಾ ನೀವು? ಸಾ, ಅವ್ರ ಗಾಡಿಲಿ ಯಾರೋ ಇದ್ರು ಅಂತ ನನಗನ್ನಿಸ್ತು. ನೀವೇನಾದ್ರೂ ಗಮನಿಸಿದ್ರಾ? ಅಯ್ಯೋ ಸುಬ್ಲಕ್ಷ್ಮಿ ಅವರೇ, ಎಕ್ಸಾಕ್ಟ್ಲಿ ನನಗೂ ಅದೇ ತರ ಅನಿಸ್ತು. ಆದ್ರೆ ಅವ್ರ ಗಾಡಿಲಿ ಇದ್ದಿದ್ ಯಾರು? ಅಷ್ಟೇ ಅಲ್ಲ ಸಾ, ಈಗ ಅವರು ಒಟ್ಟಿಗೆ ಹೋಯ್ತವ್ರೆ ಅಂದ್ರೆ ಜೊತೆಯಾಗಿ ಕುಂತ್ಕೊಂಡು ಹೋಗ್ಬೇಕಲ್ವಾ? ಇವ್ರು ಯಾಕೆ ಹೋಗಿ ಹಿಂದೆ ಕುಂತ್ಕೊಂಡ್ರು? ಅಲ್ವಾ ಮತ್ತೆ, ಯೂಶಲಿ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತಂದ್ರೆ ಪಕ್ಕ ಪಕ್ಕ ತಾನೇ ಕುತ್ಕೊಂಡು ಹೋಗ್ತಾರೆ. ಆದ್ರೆ ಈ ಗುರುಮೂರ್ತಿ ಯಾಕೆ ಹಿಂದೆ ಕುತ್ಕೊಂಡ್ರು? ಇಲ್ಲ ಸಾ, ಏನೋ ಒಂದ್ ಎಡವಟ್ಟಾಗೈತಿ. ಶನಯ, ಏನ್ ಮಾಡೋದೀಗ? ಪೊಲೀಸ್ ಚೆಕಿಂಗ್ ನಡೀತಿದೆ. ಓ ಗಾಡ್, ನನಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗ್ಯಾರಿ. ಆ ಸುಬ್ಲಕ್ಷ್ಮಿ ಸಿಕ್ತಾಗ್ಲೇ ಅನ್ಕೊಂಡೆ ಹೀಗೇನಾದ್ರೂ ಒಂದು ಹಾಗೆ ಆಗುತ್ತೆ ಅಂತ.
ಶನಾಯ, ಈಗ ಏನು ಮಾಡೋದು ಮೊದಲು ಅದನ್ನ ಹೇಳು. ಅವಳ ವಿಷಯ ಆಮೇಲೆ ಮಾತಾಡೋಣ. ವಾಪಸ್ ಹೋಗೋಣವಾ? ಗ್ಯಾರಿ, ನಾವೇನಾದ್ರೂ ಗಾಡಿನ ವಾಪಸ್ ರಿವರ್ಸ್ ತೆಗೆದ್ರೆ ಅವ್ರು ನಮ್ಮನ್ನ ಖಂಡಿತ ಚೇಸ್ ಮಾಡ್ಕೊಂಡು ಬರ್ತಾರೆ. ಹಾಗಿದ್ರೆ ನಾವೇ ಅವ್ರ ಮುಂದೆ ಹೋಗಿ ನಿಲ್ಬೇಕು ಅಂತ್ಯಾ? ಬೇರೆ ದಾರಿನೇ ಇಲ್ಲ. ಅವ್ರೇನಾದ್ರೂ ವಾಪಸ್ ಚೇಸ್ ಮಾಡಿದ್ರೆ 100% ಸಿಕ್ಕಾಕೋತೀವಿ. ನಾವು ಅವ್ರ ಮುಂದೆ ಹೋದ್ರೂ ಸಿಕ್ಕಾಕೋತೀವಲ್ಲ. ಗ್ಯಾರಿ, ಯಾವುದೇ ಪ್ರಾಣಿ ಆಗ್ಲಿ ನಾವು ಸುಮ್ಮನೆ ಇದ್ರೆ ಅದು ಸುಮ್ಮನೆ ಇರುತ್ತೆ. ಅದೇ ನಾವೇನಾದ್ರೂ ಭಯದಲ್ಲಿ ಓಡೋದ್ರೆ ಅದು ಅಟ್ಟಿಸ್ಕೊಂಬಂದು ಕಚ್ಚುತ್ತೆ. ಅವ್ರೇನ್ ಡೆಡ್ ಬಾಡಿಗೋಸ್ಕರ ಚೆಕಿಂಗ್ ಮಾಡ್ತಿರಲ್ವಲ್ಲ, ಬೇರೆ ಏನೋ ಕಾರಣಕ್ಕೆ ಚೆಕ್ ಮಾಡ್ತಿರ್ತಾರೆ. ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಹೋಗಿ ಹೇಗಾದ್ರೂ ಮ್ಯಾನೇಜ್ ಮಾಡಿ ಹೊರಟೋಗ್ಬಿಡೋಣ. ಶನಾಯ, ನಾವು ಸುಮ್ಮನೆ ರಿಸ್ಕ್ ತಗೋತಿದೀವಿ ಅನ್ಸ್ತಿದೆ. ಬೇರೆ ದಾರಿನಿಲ್ಲ ಗ್ಯಾರಿ. ಆಗಿದ್ದಾಗ ನಾವು ಹೇಗಾದ್ರೂ ಇಲ್ಲಿಂದ ಹೊರಟೋಗೋಣ. ಹೋರಿ ಏನ್ರಿ, ಎಲ್ಲೋಗ್ತಿದ್ರ ಇಷ್ಟೊತ್ತಲ್ಲಿ? ಸರ್, ಅದು ಪಾರ್ಟಿ ಹೋಗಿದ್ವಿ, ಸ್ವಲ್ಪ ಲೇಟ್ ಆಗೋಯ್ತು. ಮುಗಿಸ್ಕೊಂಡು ಮೈಸೂರು ಕಡೆ ಹೋಗ್ತಾ ಇದ್ವಿ. ಪಾರ್ಟಿನಾ? ಹಾಗಾದ್ರೆ ಡ್ರಿಂಕ್ ಅಂಡ್ ಡ್ರೈವ್? ಇಲ್ಲ ಸರ್, ಅವಳು ಕುಡ್ದಿಲ್ಲ, ನಾನ್ ಕುಡ್ದಿದ್ದೀನಿ. ಅದಕ್ಕೆ ಹಿಂದ್ಗಡೆ ಕೂತಿರೋದು. ಕುಡ್ದಿರೋದು ನೀವೊಬ್ಬರೇ ಅಲ್ಲ, ಪಕ್ಕದಲ್ಲಿ ಯಾಕೆ ಬಿಟ್ಬಿಟ್ರಿ? ಇಬ್ರು ಕುಡ್ದಿದ್ದೀರಾ ತಾನೆ? ಏನ್ ಮೇಡಮ್, ನೀವು ಕುಡ್ದಿದ್ದೀರಾ ತಾನೆ? ಇವ್ರ್ಯಾಕ್ರಿ ಮಾತಾಡ್ತಾ ಇಲ್ಲ? ಸರ್, ಅದು ಪಾರ್ಟಿಲಿ ಸ್ವಲ್ಪ ಜಾಸ್ತಿ ಆಗೋಯ್ತು. ಒಂದು ಲಿಮಿಟ್ ಬೇಡವಾ? ಗಂಡ ಅನ್ಸ್ಕೊಂಡ್ರೆ ನೀವು ಜೊತೆಗಿರೋ ಹೆಂಡ್ತಿನ ಹದ್ಬಸ್ತಲ್ಲಿ ಇಟ್ಕೊಳಕ್ಕಾಗಲ್ವಾ? ಗಂಡನ? ಯಾಕೆ, ನೀವು ಇವ್ರ ಗಂಡ ಅಲ್ವಾ? ಗಂಡನೇ ಗಂಡನೇ ಹೇಳಕ್ ಹೋಗಿ ಗಂಡನ ಅಂದ್ಬಿಟ್ಟೆ. ಅದು ಸ್ವಲ್ಪ ಕುಡ್ದಿದ್ದೀನಲ್ಲ, ನಾಲ್ಗೆ ತೊದಲ್ತಾ ಇದೆ. ಗ್ಯಾರಿ, ಯಾರು ಇವರು? ಸರ್, ಇವಳು ನನ್ನ ಹೆಂಡತಿ ತಂಗಿ. ಹಾ ಹಾ, ರಸಿಕ ಕಣಯ್ಯ ನೀನು. ಅಕ್ಕ ತಂಗಿ ಜೊತೆ ನೈಟ್ ಡ್ರೈವ್. ಸರಿ, ಆಯ್ತಾಯ್ತು, ಹೊರಡಿ ಹೊರಡಿ. ಓಕೆ ಸರ್, ಥ್ಯಾಂಕ್ ಯು. ನಿಲ್ಸಿ. ಅದು ಲೈಟ್ ರೋ ಮ್ಯಾಚ್ ಬಾಕ್ಸ್ ಏನಾದ್ರು ಇಟ್ಟಿದ್ದೀರೇನೋ ಅಂತ. ಹಾ, ಇದೆ, ತಗೊಳ್ಳಿ. ಶನಾಯ, ನಡಿ ಹೊರಡೋಣ. ಇರ್ರಿ, ಲೈಟ್ ವಾಪಸ್ ಕೊಡ್ತೀನಿ. ಹೊರಡಿ ಹೊರಡಿ. ಅಬ್ಬಾ, ನಮ್ಮ ಅದೃಷ್ಟ ಚೆನ್ನಾಗಿತ್ತು, ತಪ್ಪಿಸ್ಕೊಂಡ್ಬಿಟ್ವಿ. ಶನಾಯ, ಅದೃಷ್ಟ ಚೆನ್ನಾಗಿದ್ದಿದ್ರೆ ನಾವು ಹೀಗೆ ಒದ್ದಾಡ್ಬೇಕಾಗಿರಲಿಲ್ಲ. ನಮ್ ದುರಾದೃಷ್ಟ, ಇವಳು ಸತ್ತು ನಮ್ಮನ್ನ ಸಾಯಿಸ್ತಿದ್ದಾಳೆ. ಈಗ ಅದೆಲ್ಲ ಆಯ್ತಲ್ಲ ಗ್ಯಾರಿ, ಎಲ್ಲಾದ್ರೂ ಮುಂದೆ ಈ ಬಾಡಿನ ಡಿಸ್ಪೋಸ್ ಮಾಡಿ ನಮ್ಮ ಪಾಡಿಗೆ ನಾವು ಹೊರಟೋಗ್ಬಿಡೋಣ.
ಗ್ಯಾರಿ ಹತ್ರ ಒಂದು ಬ್ಲ್ಯಾಂಕ್ ಚೆಕ್ಕಿಗೆ ಸೈನ್ ಮಾಡಿಕೊಡು ಅಂದೆ. ಅದಕ್ಕೆ ಆಗಲ್ಲ ಅಂತ ಇಷ್ಟೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಸಾಹೇಬ್ರು. ಈಗಾಗಲೇ ಸುಬ್ಬಿನ ಕೊಲೆ ಮಾಡೋ ಪ್ರಯತ್ನ ಮಾಡಿರ್ಬೋದು ಅನ್ನೋ ಅನುಮಾನದ ಮೇಲೆ ನೀನು ಅರೆಸ್ಟ್ ಆಗಿದ್ದೆ. ಈಗೇನಾದರೂ ನಾನು ಈ ವಿಡಿಯೋನ ಪೊಲೀಸರಿಗೆ ಕೊಟ್ರೆ ನಿಮ್ಮ ಇಬ್ರು ಮೇಲೂ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಫೈಲ್ ಆಗತ್ತೆ. ಬಾಡಿನ ಎಲ್ಲಿ ಡಿಸ್ಪೋಸ್ ಮಾಡದ? ಆದ್ರೆ ಪೊಲೀಸರು ಬಾಡಿ ಸಿಕ್ಬಿಟ್ರೆ ಗ್ಯಾರಿ, ಹೂತಿರೋ ಬಾಡಿ ಹೇಗೆ ಸಿಗುತ್ತೆ? ಆ್ಯಂಡ್ ನಾವು ಇಲ್ಲೇ ಬಾಡಿ ಹೂತಿದ್ದೀವಿ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಗಾಡೀಲಿ ಜಾಕ್ ರೋಡ್ ಇದೆ, ಅದನ್ನ ಹೋಗಿ ತೊಗೊಂಡು ಬಾ. ನಾವು ಅದರಲ್ಲಿ ಈಗ ಗುಂಡಿ ತೆಗಿಬೇಕು. ವಾಟ್? ಜಾಕ್ ನೋಡಲ್ಲ, ಅದ್ರಲ್ಲಿ ಹಳ್ಳ ತೋಡಕ್ಕೆ ಹೋದ್ರೆ ಬೆಳಗಾಗುತ್ತೆ. ನನ್ಗದೆಲ್ಲ ಗೊತ್ತಿಲ್ಲ ಗ್ಯಾರಿ. ನಾವೀಗ ಇದ್ರೆಲ್ಲದ್ರಿಂದ ಬಚಾವಾಗಬೇಕು ಅಂದರೆ ಕಷ್ಟಪಡಲೇಬೇಕು. ಸರಿ, ನಾನು ಹಳ್ಳ ತೋಡ್ತೀನಿ, ನೀನು ಮಣ್ಣೆತ್ತಾಕು. ವಾಟ್? ನಾನು ಮಣ್ಣು ತೆಗಿಬೇಕಾ? ಮಣ್ಣು ತಿನ್ನೋ ಕೆಲಸ ಮಾಡ್ಮೇಲೆ ಮಣ್ಣು ಎತ್ತಲೇಬೇಕು. ಸರಿ, ಹೋಗಿ ಜಾಕ್ ರೋಡ್ ತೊಗೊಂಡು ಬಾ. ಆದಷ್ಟು ಬೇಗ ಕೆಲಸ ಶುರು ಮಾಡೋಣ. ಸರಿ. ಗ್ಯಾರಿ, ಲೇಟ್ ಆಗ್ತಿದೆ. ಅಲ್ಲಿ ಎತ್ಕೊಂಡು ಏನ್ ಮಾಡ್ತಿದ್ಯಾ? ಶನಯ, ಇಲ್ಲಿ ನೋಡು. ಗ್ಯಾರಿ, ಬಾಡಿಯಲ್ಲಿ ನನ್ಗೇನು ಗೊತ್ತು ಶನಯ? ನಾನು ನಿನ್ ಜೊತೆ ಇದ್ದೆ ತಾನೆ. ಮತ್ತದಕ್ಕೇನು ಕಾಲ್ ಬಂದು ನಡ್ಕೊಂಡು ಹೋಗುತ್ತಾ? ಶನಯ, ನಂಗೆ ಏನು ಗೊತ್ತಾಗ್ತಿಲ್ಲ. ಯಾಕೋ ತುಂಬಾ ಭಯ ಆಗ್ತಿದೆ. ಬಾಡಿ ಯಾರ ಕಣ್ಗೂ ಕಾಣದೇ ಇರೋ ಹಾಗೆ ಕೂತಾಕಣ ಅಂತ ಬಂದ್ವಿ. ಆದ್ರೆ ಈಗ ನೋಡಿದ್ರೆ ಬಾಡಿ ನಮ್ ಕಣ್ಗೆ ಕಾಣಿಸ್ತಿಲ್ಲ. ಗ್ಯಾರಿ, ವಾಟ್ ಇಸ್ ದಿಸ್? ಏನಾಗ್ತಿದೆ ಇಲ್ಲಿ? ನಾವಿಬ್ರು ಕನ್ಸ್ ಕಾಣ್ತಿಲ್ಲ ತಾನೆ? ಇಬ್ರು ಒಂದೇ ಕನ್ಸು ಕಾಣಕ್ಕೆ ಹೇಗೆ ಸಾಧ್ಯ? ಇದು ಕನ್ಸಲ್ಲ, ನಿಜಾನೇ. ಮತ್ತೆ ಛಾಯಾ ಬಾಡಿ ಏನಾಯ್ತು? ಶನಯ, ದೆವ್ವ ಭೂತ ಇರೋದು ನಿಂಗೆ ನಿಜ ಅನ್ಸುತ್ತಾ?